ವರಾಹಗಿರಿ ವೆಂಕಟಗಿರಿ ಅವರು 1894ರ ಆಗಸ್ಟ್ 10ರಂದು ಒಡಿಶಾದ ಬ್ರಹ್ಮಪುರದಲ್ಲಿ ಜನಿಸಿದರು. ವಿ ಗಿರಿ ಒಬ್ಬ ಭಾರತೀಯ ರಾಜಕಾರಣಿ ಮತ್ತು ದೇಶದ 3ನೇ ಉಪರಾಷ್ಟ್ರಪತಿ ಮತ್ತು 4ನೇ ರಾಷ್ಟ್ರಪತಿ. ಇದರೊಂದಿಗೆ ವಿ ಗಿರಿ ಅವರು ಭಾರತದ ಮೊದಲ ಹಂಗಾಮಿ ರಾಷ್ಟ್ರಪತಿಯಾಗಿದ್ದರು. ಅವರಿಗೆ 1975ರಲ್ಲಿ ಭಾರತದ ಅತ್ಯುನ್ನತ ನಾಗರಿಕ ಗೌರವವಾದ ಭಾರತ ರತ್ನವನ್ನು ನೀಡಲಾಯಿತು. ವಿ ಗಿರಿ ಅವರು ಐರ್ಲೆಂಡ್ನಲ್ಲಿ ಕಾನೂನು ಅಧ್ಯಯನ ಮಾಡಿದರು. ಐರ್ಲೆಂಡ್ನಲ್ಲಿಯೇ ವಿ ಗಿರಿ ಐರಿಷ್ ಸ್ವಾತಂತ್ರ್ಯ ಹೋರಾಟದ ಭಾಗವಾಗಿದ್ದರು ಮತ್ತು ನಂತರ ಭಾರತಕ್ಕೆ ಮರಳಿ ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡರು. ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸದಸ್ಯರಾದರು ಮತ್ತು ಗಾಂಧಿ ನೇತೃತ್ವದ ವಿವಿಧ ಚಳುವಳಿಗಳಲ್ಲಿ ಭಾಗವಹಿಸಿದರು. ಅವರು ವಿಶೇಷವಾಗಿ ಕಾರ್ಮಿಕ ಹಕ್ಕುಗಳಿಗಾಗಿ ಕೆಲಸ ಮಾಡಿದರು. ಆದ್ದರಿಂದ ಅವರನ್ನು ಕಾರ್ಮಿಕರ ಪ್ರತಿನಿಧಿ ಎಂದು ಪರಿಗಣಿಸಲಾಗುತ್ತದೆ. ಸ್ವಾತಂತ್ರ್ಯದ ನಂತರ ವಿ ಗಿರಿ ಅವರನ್ನು ಅನೇಕ ಪ್ರಮುಖ ಹುದ್ದೆಗಳಿಗೆ ನೇಮಿಸಲಾಯಿತು. ಅವರು ಕೇಂದ್ರ ಸಚಿವರು ಮತ್ತು ಉತ್ತರ ಪ್ರದೇಶ, ಕೇರಳ ಹಾಗೂ ಕರ್ನಾಟಕದ ರಾಜ್ಯಪಾಲರು ಆಗಿದ್ದರು. 1967ರಲ್ಲಿ ಅವರು ಭಾರತದ ಉಪರಾಷ್ಟ್ರಪತಿಯಾಗಿ ನೇಮಕಗೊಂಡರು. 1969ರಲ್ಲಿ ಅಂದಿನ ರಾಷ್ಟ್ರಪತಿ ಡಾಕ್ಟರ್ ಜಾಕೀರ್ ಹುಸೇನ್ ಅವರ ನಿಧನದ ನಂತರ ಅವರು 1969ರಿಂದ 1974ರವರೆಗೆ ರಾಷ್ಟ್ರಪತಿಯಾಗಿದ್ದರು. ವಿ ಗಿರಿ 1980ರ ಜೂನ್ 23ರಂದು ಚೆನ್ನೈಯಲ್ಲಿ ಕೊನೆಯುಸಿರೆಳೆದರು. ಸರಸ್ವತಿ ದೇವಿಯವರು 1980ರ ಆಗಸ್ಟ್ 10ರಂದು ಕೊನೆಯುಸಿರೆಳೆದರು. ಅವರು ಭಾರತದ ಮೊದಲ ಮಹಿಳಾ ಸಂಗೀತ ಸಂಯೋಜಕಿಯಾಗಿದ್ದರು. 1930 ಮತ್ತು 1940ರ ದಶಕದಲ್ಲಿ ಹಿಂದಿ ಚಿತ್ರರಂಗದಲ್ಲಿ ಕೆಲಸ ಮಾಡಿದರು. ಬಾಂಬೆ ಟಾಕೀಸ್ನಲ್ಲಿ ಕೆಲಸ ಮಾಡಿದ ಕೆಲವು ಮಹಿಳಾ ಸಂಗೀತಗಾರರಲ್ಲಿ ಅವರು ಒಬ್ಬರು. ಸರಸ್ವತಿ ದೇವಿಯವರು 1936ರಲ್ಲಿ ಜೀವನ ನಯ್ಯ ಚಿತ್ರಕ್ಕೆ ಮೊದಲ ಬಾರಿಗೆ ಸಂಗೀತ ನೀಡಿದರು. ಇದಲ್ಲದೆ ಅಚ್ಯುತ್ ಕನ್ಯಾ, ಬಂಧನ್, ನಯಾ ಸಂಸಾರ್, ಪ್ರಾರ್ಥನಾ, ಭಕ್ತ ರೈದಾಸ್, ಪೃಥ್ವಿ ವಲ್ಲಭ್, ಖಂಡಾನಿ, ನಕಲಿ ಹೀರಾ, ಉಷಾ ಹರನ್ ಮುಂತಾದ ಚಿತ್ರಗಳಿಗೆ ಸಂಗೀತ ನೀಡಿದ್ದಾರೆ. ಅವರು ಒಟ್ಟು 30 ಚಿತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ ಮತ್ತು ಸುಮಾರು 150 ಹಾಡುಗಳಿಗೆ ಸಂಗೀತ ಸಂಯೋಜಿಸಿದ್ದಾರೆ. ಅವರು ಪಾರ್ಸಿ ಕುಟುಂಬಕ್ಕೆ ಸೇರಿದವರು ಮತ್ತು ಅವರ ನಿಜವಾದ ಹೆಸರು ಖುರ್ಷಿದ್ ಮಾಣೆಶಾ ಮೀನೋಚಾರ್ ಹೋಮ್ಚಿ. 2003ರ ಆಗಸ್ಟ್ 10ರಂದು ರಷ್ಯಾದ ಗಗನಯಾತ್ರಿ ಯೂರಿ ಮೆಲ್ನಿಚೆಂಕೋ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ವಿವಾಹವಾದರು. ಈ ರೀತಿ ಮದುವೆಯಾದ ವಿಶ್ವದ ಮೊದಲ ವ್ಯಕ್ತಿ ಅವರು. ಅವರು ಬಾಹ್ಯಾಕಾಶದಿಂದ ವಿಡಿಯೋ ಕರೆ ಮಾಡುವ ಮೂಲಕ ಭೂಮಿಯಲ್ಲಿ ತಮ್ಮ ಗೆಳತಿ ಕತ್ರಿನಾ ಡಿಮಿಟ್ರಿವ್ ಅವರನ್ನು ವಿವಾಹವಾದರು. ಮದುವೆಯ ಸಮಯದಲ್ಲಿ ಮೆಲ್ನಿಚೆಂಕೋ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿದ್ದರು ಮತ್ತು ಅವರ ಗೆಳತಿ ಟೆಕ್ಸಾಸ್ನಲ್ಲಿದ್ದರು. ಮದುವೆಯ ಸಮಯದಲ್ಲಿ ಮೆಲ್ನಿಚೆಂಕೋ ರಷ್ಯಾದ ತನ್ನ ಅಧಿಕೃತ ಬಾಹ್ಯಾಕಾಶ ಸಂಸ್ಥೆಯ ಸಮವಸ್ತ್ರವನ್ನು ಧರಿಸಿದ್ದರು ಮತ್ತು ಅವರ ನಿಶ್ಚಿತ ವಧು ಮದುವೆಯ ಗೌನ್ ಧರಿಸಿದ್ದರು. 2003ರ ಏಪ್ರಿಲ್ನಲ್ಲಿ ರಷ್ಯಾ ಎಕ್ಸ್ಪೆಡಿಷನ್ 7 ಮಿಷನ್ ಅನ್ನು ಪ್ರಾರಂಭಿಸಿತ್ತು. ಈ ಕಾರ್ಯಾಚರಣೆಯಲ್ಲಿ ಯೂರಿ ಮೆಲ್ನಿಚೆಂಕೋ ಎಡ್ವರ್ಡ್ ಲೂ ಅವರೊಂದಿಗೆ ಬಾಹ್ಯಾಕಾಶಕ್ಕೆ ಹೋದರು. ಈ ಮಿಷನ್ ಆಗಸ್ಟ್ ಮೊದಲ ವಾರದಲ್ಲಿ ಪೂರ್ಣಗೊಳ್ಳಬೇಕಿತ್ತು. ಯೂರಿ ಅವರು ಕಾರ್ಯಾಚರಣೆಯಿಂದ ಹಿಂದಿರುಗಿದ ತಕ್ಷಣ ಮದುವೆಯಾಗಲು ಹೊರಟಿದ್ದರು. ಮಿಷನ್ಗೆ ಹೊರಡುವ ಮೊದಲು ಅವರ ಮದುವೆಯ ದಿನಾಂಕವನ್ನು ಆಗಸ್ಟ್ 10ಕ್ಕೆ ನಿಗದಿಪಡಿಸಲಾಗಿತ್ತು. ಆದರೆ ಅವರ ಮಿಷನ್ ಅನ್ನು ಅಕ್ಟೋಬರ್ವರೆಗೆ ವಿಸ್ತರಿಸಲಾಯಿತು. ಮದುವೆಯ ಎಲ್ಲಾ ಸಿದ್ಧತೆಗಳನ್ನು ಅದಾಗಲೇ ಮಾಡಲಾಗಿತ್ತು. ಆದ್ದರಿಂದ ಯೂರಿ ಮೆಲ್ನಿಚೆಂಕೋ ತನ್ನ ಗೆಳತಿಯನ್ನು ಬಾಹ್ಯಾಕಾಶದಿಂದಲೇ ಮದುವೆಯಾಗಲು ನಿರ್ಧರಿಸಿದರು. 1966ರ ಆಗಸ್ಟ್ 10ರಂದು ನಾಸಾದಿಂದ ಲೂನಾರ್ ಆರ್ಬಿಟರ್ 1 ಹೆಸರಿನ ಮಿಷನ್ ಅನ್ನು ಪ್ರಾರಂಭಿಸಲಾಯಿತು. ಇದು ಚಂದ್ರನ ಕಕ್ಷೆಯನ್ನು ತಲುಪಿದ ವಿಶ್ವದ ಮೊದಲ ಬಾಹ್ಯಾಕಾಶ ನೌಕೆಯಾಗಿದೆ. ಈ ಮಿಷನ್ ಲೂನಾರ್ ಆರ್ಬಿಟರ್ ಕಾರ್ಯಕ್ರಮದ ಭಾಗವಾಗಿತ್ತು. ಚಂದ್ರನ ಮೇಲ್ಮೈಯ ಛಾಯಾಚಿತ್ರ ತೆಗೆಯುವುದು ಮತ್ತು ಭವಿಷ್ಯದ ಮಾನವ ಕಾರ್ಯಾಚರಣೆಗಳಿಗಾಗಿ ಸಂಭಾವ್ಯ ಲ್ಯಾಂಡಿಂಗ್ ಸೈಟ್ಗಳನ್ನು ಆಯ್ಕೆ ಮಾಡುವುದು ಇದರ ಉದ್ದೇಶವಾಗಿತ್ತು. ಆಗಸ್ಟ್ 28ರಂದು ಬಾಹ್ಯಾಕಾಶ ನೌಕೆಯು 205 ಫೋಟೋಗಳನ್ನು ಕಳುಹಿಸಿತು. ಇದೇ ನೌಕೆಯು ಆಗಸ್ಟ್ 23ರಂದು ಭೂಮಿಯ ಫೋಟೋವನ್ನು ಕಳುಹಿಸಿತ್ತು. ಇದು ಚಂದ್ರನ ಕಕ್ಷೆಯಿಂದ ತೆಗೆದ ಭೂಮಿಯ ಮೊದಲ ಚಿತ್ರವಾಗಿತ್ತು. ಇದಲ್ಲದೆ ಚಂದ್ರನ ದೂರದ ಭಾಗದ ಅನೇಕ ಛಾಯಾಚಿತ್ರಗಳು ಮೊದಲ ಬಾರಿಗೆ ಸ್ಪಷ್ಟವಾಗಿ ಗೋಚರಿಸಿದವು. ಇದು ಚಂದ್ರನ ಮೇಲ್ಮೈಯ ವಿವರವಾದ ನಕ್ಷೆಗಳನ್ನು ತಯಾರಿಸಲು ಸಹಾಯ ಮಾಡಿತು ಮತ್ತು ಅಪೋಲೋ ಕಾರ್ಯಾಚರಣೆಗಳಿಗೆ ಸುರಕ್ಷಿತ ಲ್ಯಾಂಡಿಂಗ್ ಸೈಟ್ಗಳನ್ನು ಗುರುತಿಸಲು ಅವಕಾಶ ಮಾಡಿಕೊಟ್ಟಿತು. ಈ ಮಿಷನ್ 1966ರ ಅಕ್ಟೋಬರ್ 29ರಂದು ಮುಕ್ತಾಯವಾಯಿತು. ವಿಶ್ವ ಜೈವಿಕ ಇಂಧನ ದಿನವನ್ನು ಪ್ರತಿ ವರ್ಷ ಆಗಸ್ಟ್ 10ರಂದು ಆಚರಿಸಲಾಗುತ್ತದೆ. ಈ ದಿನವನ್ನು ಆಚರಿಸುವ ಉದ್ದೇಶವು ಜೈವಿಕ ಇಂಧನದ ಬಳಕೆಯನ್ನು ಉತ್ತೇಜಿಸುವುದು ಮತ್ತು ಅದರ ಪ್ರಯೋಜನಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಆಗಿದೆ.
ಜೈವಿಕ ಇಂಧನಗಳು ಸಸ್ಯಗಳು ಮತ್ತು ಪ್ರಾಣಿಗಳಂತಹ ಜೈವಿಕ ಮೂಲಗಳಿಂದ ಪಡೆದ ಇಂಧನಗಳಾಗಿವೆ. ಸಾಂಪ್ರದಾಯಿಕ ಪಳೆಯುಳಿಕೆ ಇಂಧನಗಳಿಗಿಂತ ಜೈವಿಕ ಇಂಧನವು ಪರಿಸರಕ್ಕೆ ಕಡಿಮೆ ಹಾನಿಕಾರಕವಾಗಿದೆ. ಇವು ಇಂಗಾಲದ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ಇದರಿಂದಾಗಿ ಜಾಗತಿಕ ತಾಪಮಾನ ಮತ್ತು ವಾಯುಮಾಲಿನ್ಯವನ್ನು ಕಡಿಮೆ ಮಾಡಬಹುದು. ಜೈವಿಕ ಇಂಧನಗಳನ್ನು ನವೀಕರಿಸಬಹುದಾದ ಮೂಲಗಳಿಂದ ಪಡೆಯಲಾಗುತ್ತದೆ. ಅವು ಸ್ಥಾಯಿ ಮತ್ತು ಭವಿಷ್ಯದಲ್ಲಿ ಖಾಲಿಯಾಗುವುದಿಲ್ಲ. ಅವುಗಳನ್ನು ಕೃಷಿ ಬೆಳೆಗಳ ಅವಶೇಷಗಳು ಮತ್ತು ಸಸ್ಯವರ್ಗದಿಂದ ಉತ್ಪಾದಿಸಬಹುದು. 1893ರಲ್ಲಿ ಸರ್ ರುಡಾಲ್ಫ್ ಡೀಸೆಲ್ ಮೊದಲ ಬಾರಿಗೆ ಕಡಲೆಕಾಯಿ ಎಣ್ಣೆಯನ್ನು ಬಳಸಿಕೊಂಡು ಎಂಜಿನ್ ಅನ್ನು ಯಶಸ್ವಿಯಾಗಿ ಓಡಿಸಿದ ಘಟನೆಯ ನೆನಪಿಗಾಗಿ ವಿಶ್ವ ಜೈವಿಕ ಇಂಧನ ದಿನವನ್ನು ಆಚರಿಸಲು ಪ್ರಾರಂಭಿಸಲಾಯಿತು. ಈ ಘಟನೆಯ ನೆನಪಿಗಾಗಿ ಆಗಸ್ಟ್ 10ರಂದು ವಿಶ್ವ ಜೈವಿಕ ಇಂಧನ ದಿನವನ್ನು ಆಚರಿಸಲಾಗುತ್ತದೆ.